ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮಃ. ಸಂಕಲ್ಪ ಶನೈಶ್ಚರಾಯ ನಮಃ. ಶನೈಶ್ಚರೋ ರಾಶಿತೋ ರಾಶಿಮೇಧಿ ಶನಿರ್ಭೋಗೋ ಗಮನಂ ಚೇಷ್ಟಿತಂಚ ಸೂರ್ಯಾತ್ಮಜಂ ಕ್ರೋಧಂ ಸಪ್ರಸನ್ನಂ ಮಂದಂ ಸದಾ ಶರಣಮಹಂ ಪ್ರಪದ್ಯೆ. ಶಂ ಶನೈಶ್ಚರಾಯ ನಮಃ. ಎಲ್ಲ ನನ್ನ ಆತ್ಮೀಯ ಸಾರದೈ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಿಶ್ವನಾಥ್ ಭಾಗವತ್ ಮಾಡುವಂತಹ ಹೃದಯಪೂರ್ವಕ ನಮಸ್ಕಾರಗಳು. 2026 ಕರ್ಕಾಟಕ ರಾಶಿಯ ವರ್ಷ ಭವಿಷ್ಯ. ಮೊದಲಿಗೆ ಕರ್ಕಾಟಕ ರಾಶಿಯ 2026 ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರವಾಗಿ ಜನವರಿ ಟು ಡಿಸೆಂಬರ್ ಗ್ರಹ ಸ್ಥಿತಿಗಳನ್ನ ನೋಡ್ತಾ ಹೋಗೋಣ. ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯನ್ನು ದಾಟಿ ಸಿಂಹ ರಾಶಿಯವರೆಗೆ ಪ್ರಯಾಣವಿರುತ್ತೆ. ಕೇತು ಸಿಂಹ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಿಕಾಸ್ ಆಫ್ ಆಂಟಿ ಕ್ಲಾಕ್ ವೈಸ್, ಮತ್ತು ರಾಹು ಕುಂಭ ರಾಶಿಯಿಂದ ಮಕರ ರಾಶಿಗೆ, ಶನಿ ಮೀನ ರಾಶಿಯಲ್ಲಿ ಸಂಚಾರ. ಈ 4 ಗ್ರಹಗಳನ್ನು ಪ್ರಮುಖವಾಗಿ ನಾವು ವರ್ಷ ಭವಿಷ್ಯದಲ್ಲಿ ತೆಗೆದುಕೊಳ್ಳುತ್ತೇವೆ, ಬಿಕಾಸ್ ಲಾಂಗ್ ಪೀರಿಯಡ್ ಅಲ್ಲಿ ಚಲಿಸ್ತಕ್ಕಂತಹ ಗ್ರಹಗಳು. ಇನ್ನು ರವಿ, ಕುಜ, ಬುಧ, ಶುಕ್ರರು ಮಕರ ರಾಶಿಯಿಂದ ಸರ್ವೇ ಸಾಮಾನ್ಯ ಮಕರ ರಾಶಿಯವರೆಗೆ 1 ವರ್ಷದ ಚಲನೆಯಲ್ಲಿ ಮಕರ ರಾಶಿಗೇನೆ. ಬಟ್ ಏನು ಅಂತ ಕೇಳಿದ್ರೆ ಗ್ರಹಗಳ ಸಂಪೂರ್ಣವಾದಂತಹ ಒಂದು ಸುತ್ತನ್ನು ಸುತ್ತಕೊಂಡು ಬರ್ತಾರೆ, ಬಿಕಾಸ್ ಎಲ್ಲವೂ ಕೂಡ 1 ವರ್ಷದಲ್ಲಿ ನಡೆಯುವಂತಹ ಸಂಚಾರಗಳು. ಕುಜ ಮಾತ್ರ ಸಿಂಹ ರಾಶಿಯವರೆಗೆ ಪ್ರವೇಶವನ್ನು ಮಾಡಿರ್ತಾರೆ ಅಥವಾ ಸಂಚಾರವನ್ನು ಮಾಡಿರ್ತಾರೆ. ಹಾಗಾದರೆ ಕರ್ಕಾಟಕ ರಾಶಿಗೆ ವರ್ಷ ಭವಿಷ್ಯ ಹೇಗಿದೆ ನೋಡಿ. ಕೀರ್ತಿ ವೃದ್ಧಿ ಆಗ್ತಕ್ಕಂತಹ ಸುಯೋಗ. ರಾಜಕೀಯದಲ್ಲಿದ್ದರೆ ನಿಮ್ಮ ಹೆಸರಿಗೆ ಸ್ಥಾನಮಾನಕ್ಕೆ ಒಂದು ಒಳ್ಳೆ ಅಧಿಕಾರ ಸಿಗತ್ತೆ, ಅಥವಾ ನಿಮ್ಮ ಕೀರ್ತಿ ವೃದ್ಧಿ ಆಗತ್ತೆ, ಒಳ್ಳೆ ಗೌರವ ತಂದು ಕೊಡ್ತಕ್ಕಂತಹ ವರ್ಷ ಈ ವರ್ಷ. ಇನ್ನು ವಿದ್ಯಾರ್ಥಿಗಳು, ಉದ್ಯೋಗಿಗಳು ಅಥವಾ ವ್ಯವಹಾರಸ್ಥರು ಒಳ್ಳೆಯ ಸಂಪಾದನೆ ಮಾಡಿದ್ದೇವೆ, ಒಳ್ಳೆಯ ಗೆಲುವನ್ನು ಪ್ರಾಪ್ತ ಮಾಡಿಕೊಂಡಿದ್ದೇವೆ, ಅಥವಾ ಒಳ್ಳೆಯ ವಿದ್ಯೆಯಲ್ಲಿ ಉತ್ತಮವಾದಂತಹ ಅಂಕವನ್ನು ಪಡೆದಿದ್ದೇವೆ, ಸ್ಟೇಟ್ಗೋ ಅಥವಾ ಯಾವುದೇ ಕ್ಷೇತ್ರಗಳಲ್ಲಿ ರ್ಯಾಂಕ್ ಬಂದಿದ್ದೇನೆ, ಡಿಸ್ಟಿಂಕ್ಷನ್ ಬಂದಿದ್ದೇನೆ, ಹೀಗೆ ಹಲವು ವಿಚಾರಗಳಲ್ಲಿ ನಿಮ್ಮನ್ನು ನೀವು ಕೀರ್ತಿ ವೃದ್ಧಿಯನ್ನು ಮಾಡಿಕೊಳ್ಳುವಂತಹ ಸುಯೋಗ. ಮೆಚ್ಚುಗೆಯನ್ನು ಗಳಿಸ್ತೀರಿ, ಎಲ್ಲರೂ ಕೂಡ ನಿಮ್ಮನ್ನು ಪ್ರಶಂಸೆ ಮಾಡ್ತಾರೆ, ಅಥವಾ ನಿಮ್ಮ ಜೀವನ ಶೈಲಿ, ನಿಮ್ಮ ತೀರ್ಮಾನಗಳು, ನಿಮ್ಮ ಆಡುವಂತಹ ಮಾತುಗಳು ಪ್ರತಿಯೊಂದು ಕೂಡ ಬೇರೆಯವರಿಂದ ಒಂದು ಪ್ರಶಂಸೆಯನ್ನು ಪ್ರಾಪ್ತ ಮಾಡಿಕೊಳ್ಳುವಂತಹ ಸಾಧ್ಯತೆ, ಮತ್ತು ಅವರೆಲ್ಲರೂ ಕೂಡ ನಿಮ್ಮ ಮೇಲೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಇಂಥ ಮಗ ಇರಬೇಕು, ಅಥವಾ ಇಂಥ ಅಣ್ಣ ತಮ್ಮ ಇರಬೇಕು, ಅಥವಾ ಇಂಥ ಅಕ್ಕ ತಂಗಿ ಇರಬೇಕು, ಹೀಗೆ ನಿಮ್ಮ ಸಂಬಂಧಗಳನ್ನು ಉಲ್ಲೇಖ ಮಾಡಿ ನಿಮ್ಮ ಬಗ್ಗೆ ಅತಿ ಹೆಚ್ಚು ಗೌರವದ ಮಾತುಗಳನ್ನು ಕೇಳತಕ್ಕಂತಹ, ಮೆಚ್ಚುಗೆಯ ಮಾತುಗಳನ್ನು ಕೇಳತಕ್ಕಂತಹ ವರ್ಷ 2026. ಹಾಗಾದರೆ ಯಾವ್ಯಾವ ವಿಷಯಗಳ ಬಗ್ಗೆ ಗಮನ ಹರಿಸ್ಬೇಕು? ಎಲ್ಲ ಶುಭವೇನ, ಸುಮ್ಮನೆ ಸುಳ್ಳು ಹೇಳ್ತೀರಾ ಅಂತ ಕೇಳಿದ್ರೆ ಇಲ್ಲ. ಗಮನ ಹರಿಸ್ಬೇಕಾದಂತಹ ವಿಚಾರ ವ್ಯಥ ಧನ ನಷ್ಟವಾಗ್ಬಿಡತ್ತೆ ನೋಡಿ. ಹೆಸರು ಬಂದಾಗ ಹಣ ಇರೋದಿಲ್ಲ, ಹಣ ಬಂದಾಗ ಹೆಸರು ಇರೋದಿಲ್ಲ. ಇಲ್ಲಿ ಹೆಸರು ಬರುತ್ತೆ, ಹಣ ಕಳ್ಕೊಳ್ತೀರಿ. ಸಣ್ಣ ಉದಾಹರಣೆ ಕೊಡೋದು, ನಿಮ್ಗೆ ಒಳ್ಳೆ ಹೆಸರು ಬಂದಿದೆ, ಒಂದು ಟ್ರೀಟ್ ಕೊಡ್ತೀನಿ ಅಂದರೆ ದುಡ್ಡು ಖರ್ಚಾಗೋಗ್ಬಿಡುತ್ತೆ. ಹೀಗೆ ಹೆಸರು ಬರುತ್ತೆ, ಸ್ವಲ್ಪ ಹಣದ ಖರ್ಚು ಅಥವಾ ಆರ್ಥಿಕವಾದಂತಹ ವ್ಯವಹಾರಗಳಲ್ಲಿ ಸ್ವಲ್ಪ ಏರುಪೇರಾಗುವಂತಹ ಸಾಧ್ಯತೆಗಳಿರುತ್ತೆ. ಅದು ಹಣ ಬರೋದಿಲ್ಲ ಅಂತಲ್ಲ, ಬಂದು ಖರ್ಚಾಗುವಂತಹ ಸಾಧ್ಯತೆಗಳು ಜಾಸ್ತಿ. ಅದ್ರ ಬಗ್ಗೆ ಗಮನ ಹರಿಸಬೇಕು. ಮತ್ತು ಮಾನಸಿಕವಾದ ಚಿಂತೆ ಕಾಡ್ತಾ ಇರುತ್ತೆ. ಇಷ್ಟ ಇದ್ದಾಗ, ಸಂತೋಷವಾದಾಗ ಎಲ್ಲ ಭರವಸೆಗಳನ್ನು ಕೊಟ್ಬಿಡ್ತೀರಿ. ಒಂದು ಸ್ವಲ್ಪ ದಿನ ಆದಮೇಲೆ ನಿಮ್ಮನ್ನು ಚಿಂತೆ ಕಾಡ್ತಾ ಇರುತ್ತೆ, ನಾನು ಯಾಕೆ ಈ ಡಿಸಿಷನ್ ತಗೊಂಡೆ, ಬೇಡಾಗಿತ್ತು ಅಂತ ಅನ್ನಿಸುವ ಸಾಧ್ಯತೆಗಳು ಹೆಚ್ಚು. ಹಾಗಾಗಿ ಯೋಚನೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳಿ, ಯೋಚನೆಯನ್ನು ಮಾಡಿ ಮಾತನಾಡಿ. ಈ ವರ್ಷ ನಿಮಗೆ ತುಂಬ ಸುಂದರವಾಗಿರುತ್ತೆ. ಎಲ್ಲ ಸಂದರ್ಭಗಳಲ್ಲೂ ಕೂಡ ಜಯವನ್ನು ಪ್ರಾಪ್ತ ಮಾಡಿಕೊಳ್ಳೋದಕ್ಕೆ ಮತ್ತು ಸಂತೋಷವಾಗಿರೋದಕ್ಕೆ ಬಹಳ ಅತ್ಯವಶ್ಯಕ. ಇನ್ನು ಪ್ರೀತಿಯ ವಿಷಯ ಅಂತ ಬಂದರೆ ಗಂಡ ಹೆಂಡತಿಯಲ್ಲಿ ಪ್ರೀತಿ ವಿಶ್ವಾಸ ವೃದ್ಧಿಯಾಗತ್ತೆ, ತಂದೆ ಮಕ್ಕಳಲ್ಲಿ ಪ್ರೀತಿ ವಿಶ್ವಾಸ ವೃದ್ಧಿಯಾಗತ್ತೆ. ಪ್ರೇಮಿಗಳಿಗೆ ಒಂದಷ್ಟು ಸಂತೋಷವನ್ನು ತಂದು ಕೊಡ್ತಕ್ಕಂತಹ ವರ್ಷ 2026. ಜೀವನದ ಹಲವು ಸನ್ನಿವೇಶಗಳಲ್ಲಿ ಪ್ರೀತಿಗೋಸ್ಕರವಾಗಿ ನೀವು ಒಂದಷ್ಟು ಉತ್ತಮವಾದಂತಹ ಕಾರ್ಯವನ್ನು ಮಾಡ್ತೀರಿ. ಮನೆಯ ಎಲ್ಲ ಆಗು ಹೋಗುಗಳನ್ನು ಪೂರೈಸುವಂತಹ ಸಾಧ್ಯತೆ, ಮತ್ತು ನಿಮ್ಮ ಪ್ರೀತಿ ಪಾತ್ರರನ್ನು ಸಂತೋಷವಾಗಿಟ್ಕೊಳ್ತಕ್ಕಂತಹ ಕಾಲ. ಪ್ರಗತಿಯ ಉತ್ತಮವಾದಂತಹ ಸುಯೋಗಗಳಿದ್ದಾವೆ. ಉದ್ಯೋಗ ಸಿಕ್ತು, ಅಥವಾ ವ್ಯವಹಾರ ಚೆನ್ನಾಗಿ ನಡೀತಾ ಇದೆ, ಮಕ್ಕಳು ಮದುವೆ ಮಾಡಿಕೊಂಡ್ರು, ಹೀಗೆ ಹಲವು ವಿಷಯಗಳಲ್ಲಿ ಪ್ರಗತಿ, ಅಭಿವೃದ್ಧಿಯನ್ನು ಕಾಣುವಂತಹ ಸಾಧ್ಯತೆಗಳು. ಉತ್ತಮವಾದಂತಹ ಸಾಧನೆಯ ಮಾರ್ಗದಲ್ಲಿರ್ತೀರಿ. ಯಾವುದೇ ಕ್ಷೇತ್ರ ತೆಗೆದುಕೊಳ್ಳಿ, ಕ್ರೀಡೆ, ವ್ಯಾವಹಾರಿಕ, ಉದ್ಯೋಗ, ರಾಜಕೀಯ, ಹೀಗೆ ಹಲವು ಕ್ಷೇತ್ರದಲ್ಲಿ ಉತ್ತಮವಾದಂತಹ ಪ್ರಗತಿಯನ್ನು ಹೊಂದುತ್ತೀರಿ. ಅದರಲ್ಲೂ ವಿಶೇಷವಾಗಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಲಾಭವಾಗುತ್ತೆ. ನಿಮ್ಮ ವ್ಯಾಪಾರದ ಅಭಿವೃದ್ಧಿಯಲ್ಲಿ ಧನ ಸಂಪಾದನೆಯನ್ನು ಕಂಡುಕೊಳ್ತೀರಿ. ಮತ್ತು ಹೂಡಿಕೆಯ ವಿಚಾರ ಬಂದರೆ ಶೇರ್ ಮಾರ್ಕೆಟು, ಇನ್ಶೂರೆನ್ಸು, ಈ ಥರ
ಹಲವು ಹೂಡಿಕೆಗಳಲ್ಲಿ ಈ ವರ್ಷ ನಿಮಗೆ ಲಾಭವಾಗುತ್ತೆ. ಭೂಮಿಯ ಮೇಲೆ ಹೂಡಿಕೆಯನ್ನು ಮಾಡ್ತೀರಿ. ಯಾರಾದರೂ ಭೂಮಿ ಕೊಂಡ್ಕೋಬೇಕು, ಒಂದು ಸ್ವಂತ ಮನೆ ಕಟ್ಟಬೇಕು ಅನ್ನೋಂಥ ಆಸೆ ಹೊಂದಿದ್ರೆ ಈ ವರ್ಷ ನಿಮ್ಮ ಆಸೆಗಳು ಈಡೇರುತ್ತೆ. ಮತ್ತು ಶಾಂತತೆಯಿಂದ ವರ್ತಿಸುವಂತಹ ಸಾಧ್ಯತೆಗಳು ಹೆಚ್ಚು. ಈ ವರ್ಷ ಅನವಶ್ಯಕ ಕೋಪಗಳಿರೋದಿಲ್ಲ. ಹೇಗೆ ಕಳಿತು ಅಂತಾನೆ ಗೊತ್ತಾಗೋದಿಲ್ಲ, ಅಷ್ಟು ಶಾಂತತೆಯಿಂದ ಪ್ರಬುದ್ಧತೆಯಿಂದ ನೀವು ಜೀವನ ನಡೆಸ್ತೀರಿ. ಕಾರಣ ಏನು ಅಂದರೆ, ಇದೆಲ್ಲ ಗ್ರಹಸ್ಥಿತಿಗಳ ಆಧಾರದ ಮೇಲೆ ಮನುಷ್ಯನಿಗೆ ಪ್ರವೋಕ್ ಆಗುವಂತಹ ಸನ್ನಿವೇಶಗಳು, ತನ್ನನ್ನು ತಾನು ಸೆಲ್ಫ್ ಕಂಟ್ರೋಲಿಂಗ್ ಮಾಡ್ಕೊಳಕ್ಕಾಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿಗಳು ಬರ್ತಕ್ಕಂಥದ್ದು ಗ್ರಹಸ್ಥಿತಿಗಳ ಆಧಾರದ ಮೇಲೆ. ಬಟ್ ಈ ವರ್ಷ ನಿಮಗೆ ಶಾಂತತೆಯಿಂದ ಜೀವನ ಮಾಡೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಕಾರಣ ಏನು ಅಂತಂದರೆ, ನಿಮಗೆ ಪ್ರಬುದ್ಧತೆ ಜಾಸ್ತಿ ಆಗತ್ತೆ. ಉತ್ತಮವಾದಂತಹ ತೀರ್ಮಾನಗಳು, ಅನವಶ್ಯಕ ಖರ್ಚು ಅನ್ನುವಂಥದ್ದನ್ನು ಆಗಲೇ ಹೇಳಿದ್ದೇನೆ. ಖರ್ಚು ಮಾಡಿದ ಮೇಲೆ ಚಿಂತೆ ಮಾಡಬೇಡಿ, ಖರ್ಚು ಮಾಡೋಕ್ಕಿಂತ ಮೊದಲೇ ಯೋಚನೆ ಮಾಡಿ. ಆಗ ನಿಮ್ಮ ಸೇವಿಂಗ್ಸ್ ತುಂಬ ಚೆನ್ನಾಗಿರುತ್ತೆ, ನಿಮಗೆ ಸಂತೋಷವನ್ನು ತಂದುಕೊಡುತ್ತೆ. ಗೌರವ ವೃದ್ಧಿ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ದೇನೆ. ಒಳ್ಳೆಯ ಆರೋಗ್ಯವನ್ನು ಕಾದಿಟ್ಕೊಳ್ಳಿ. ಉತ್ತಮವಾದಂಥ ಆರೋಗ್ಯದ ಲಕ್ಷಣಗಳು ಇದ್ದಾವೆ. ಅನವಶ್ಯಕವಾದಂತಹ ಜೀವನ ಶೈಲಿ ಅಥವಾ ಆಡಂಬರಿಕವಾದಂತಹ ಜೀವನ ಶೈಲಿ ಒಂದಷ್ಟು ಅನಾರೋಗ್ಯವನ್ನು ತಂದುಕೊಡುವಂತಹ ಸಾಧ್ಯತೆಗಳು ಹೆಚ್ಚು. ಇನ್ನು ಉಡುಗೊರೆ ಪ್ರಾಪ್ತ ಮಾಡಿಕೊಳ್ಳುವಂತಹ ಸಾಧ್ಯತೆ ಅಂದರೆ, ನಿಮ್ಮ ಪ್ರೀತಿ ಪಾತ್ರ ನಿಮಗೆ ವಸ್ತುಗಳನ್ನು ತಂದುಕೊಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚು. ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ತಾರೆ ಅಂತ ಹೇಳಿದ್ದೇನೆ ಆಲ್ರೆಡಿ. ಈ ವಸ್ತು, ವಾಹನ, ಭೂಮಿ ಈ ರೀತಿಯಾದಂತಹ ಹಲವು ಖರೀದಿಗಳ ಸಾಧ್ಯತೆ ಇದೆಯಾ ಅಂತ ಕೇಳಿದ್ರೆ ಎಸ್, ಈ ವರ್ಷ ಖರೀದಿ ಮಾಡುವಂತಹ ಸಾಧ್ಯತೆಗಳು. ಭೂಮಿ ಕೊಂಡ್ಕೊಳ್ತೀರಿ ಅಥವಾ ಸೈಟ್ ಕೊಂಡ್ಕೊಳ್ತೀರಿ. ಎರಡು ಅರ್ಥ ಬೇರೆ ಬೇರೆ ಆಗುತ್ತೆ. ಯಾಕೆಂದರೆ ಭೂಮಿ ಅಂದರೆ ಕೃಷಿ ಭೂಮಿ ಆಗುತ್ತೆ, ಸೈಟ್ ಅಂತಂದರೆ ಮನೆ ಕಟ್ಟೋದಕ್ಕೆ ಕೊಂಡುಕೊಳ್ಳುವಂತಹ ಸಾಧ್ಯತೆಗಳು, ಕಮರ್ಷಿಯಲ್ ಪ್ರಾಪರ್ಟೀಸ್ ಕೊಂಡ್ಕೊಳ್ಳೋ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗಿದ್ದಾವೆ. ಒಟ್ಟಾರೆ ನಿಮ್ಮ ಜೀವನ ಭಾಗ್ಯದಲ್ಲಿರುವಂತಹ ಶನಿ ಭಾಗ್ಯವನ್ನು ತಂದುಕೊಡ್ತಾನೆ. ಯಾವ ಕಾರಣಕ್ಕೂ ನಿಮಗೆ ತೊಂದರೆಯನ್ನು ಮಾಡೋದಿಲ್ಲ. ಅತ್ಯಂತ ಉತ್ತಮವಾದಂತಹ ಸೌಭಾಗ್ಯದಾಯಕವಾದಂತಹ ವರ್ಷ 2026 ಕರ್ಕಾಟಕ ರಾಶಿಗೆ. ಸಂತೋಷ ವೃದ್ಧಿ ಆಗುತ್ತೆ. ಎಲ್ಲ ಕೆಲಸಗಳಲ್ಲೂ ಕಾರ್ಯಗಳಲ್ಲೂ ನಿಮಗೆ ಅಭಿವೃದ್ಧಿ ಆಗ್ತಾ ಇದ್ದರೆ, ಬಯಸಿದಷ್ಟು ಹಣ ಬರ್ತಾ ಇದ್ದರೆ, ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಮಾತಿಗೆ ಮನ್ನಣೆಯನ್ನು ಕೊಡ್ತಾ ಇದ್ದರೆ, ನಿಮ್ಗೆ ಇನ್ನೇನು ಬೇಕು, ಇದೆಲ್ಲ ಸಾಧ್ಯವಾಗುವಂಥದ್ದು ಈ ವರ್ಷ. ಹಾಗಾದರೆ ಜಾಗರೂಕತೆ, ಆರೋಗ್ಯ, ವ್ಯಥ, ಧನವ್ಯಯ ಮತ್ತು ಚಿಂತೆ. ಆರೋಗ್ಯವನ್ನು ಕಾದಿಟ್ಕೊಳ್ಳಿ. 50-50 ಇದ್ದಾವೆ. ಹಾಗಾಗಿ ಆರೋಗ್ಯದ ಕಡೆ ಗಮನ ಹರಿಸಿ. ಇನ್ನು ಚಿಂತೆಯನ್ನು ಮಾಡುವಂತಹ ಪರಿಸ್ಥಿತಿಗಳಿಂದ ದೂರ ಇರಬೇಕು. ಕಾರಣ, ತೀರ್ಮಾನವನ್ನು ತೆಗೆದುಕೊಳ್ಳುವ ಮೊದಲೇ ಅಥವಾ ಆಡುವ ಮಾತಿನ ಮೊದಲೇ ನಿಮ್ಮ ಮಾತಿನ ಬಗ್ಗೆ, ತೀರ್ಮಾನಗಳ ಬಗ್ಗೆ ಗಮನ ಇರಲಿ. ಚಿಂತೆ ದೂರವಾಗುತ್ತೆ. ವ್ಯಥ, ಧನವ್ಯಯವನ್ನು ದೂರ ಮಾಡಿಕೊಳ್ತೀರಿ. ಒಟ್ಟಾರೆ 2026 ನಿಮಗೆ ಅತ್ಯಂತ ಹೆಚ್ಚು ಶುಭ ಫಲವನ್ನು ತಂದುಕೊಡ್ತಕ್ಕಂತಹ ಸಾಧ್ಯತೆಗಳು. ಹಾಗಾದರೆ ಯಾವ ಮಂತ್ರವನ್ನು ಹೇಳ್ಕೋಬೇಕು? ಧನ ಸಂಪತ್ತು ವೃದ್ಧಿಯಾಗಬೇಕು, ನನ್ನ ಎಲ್ಲ ಇಷ್ಟಾರ್ಥಗಳು ನಡೆಯಬೇಕು ಅಂತಂದರೆ ಈ ವರ್ಷ ನೀವು ಹೇಳ್ಕೋಬೇಕಾದಂತಹ ಮಂತ್ರ ಪಣೀಶಃ ಪರಮೋದಾರಃ ಶಾಪ ಪಾಪ ನಿವಾರಕ ಸರ್ವ ಪಾಪ ಹರೋಯಸ್ತು ಸಮೇ ನಾಗ ಪ್ರಸೀದತು. ನಾಗಮಂತ್ರ ಇದು, ನಾಗ ವಿಮೋಚನಾ ಮಂತ್ರ. ಈ ಮಂತ್ರವನ್ನು ಹೇಳ್ಕೊಳ್ಳಿ. ನಾಗಾನುಗ್ರಹ ಸಿಕ್ತು ಅಂತಾದರೆ ನಿಮಗೆ ಯಾವ ಕಷ್ಟಗಳೂ ಬರಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಗ್ರಹಸ್ಥಿತಿಗಳ ಚಲನೆಯ ಆಧಾರದ ಮೇಲೆ ಇಡೀ ವರ್ಷಕ್ಕೆ ನಿಮಗೆ ಬೇಕಾಗುವಂತಹ ಮಂತ್ರ ಈ ಮಂತ್ರ. ಈ ಮಂತ್ರವನ್ನು ಪಠಣ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಸದಾ ಸಂತೋಷವಾಗಿರಿ ಎನ್ನುವಂತಹ ಪ್ರಾರ್ಥನೆ ಮಾಡ್ತಾ, ಹಲವು ಉತ್ತಮವಾದಂತಹ ವಿಚಾರಗಳನ್ನು ಒಳಗೊಂಡಿರತಕ್ಕಂತಹ ಸುವರ್ಣ ಸಂಕಲ್ಪ ಅಮೃತಗಳಿಗೆ ಕಾರ್ಯಕ್ರಮವನ್ನು ಪ್ರತಿನಿತ್ಯ ಬೆಳಗ್ಗೆ 7:30 ರಿಂದ 9 ಗಂಟೆ ರಾಷ್ಟ್ರೀಯ ವಾಹಿನಿಯಲ್ಲಿ ವೀಕ್ಷಣೆ ಮಾಡಿ. ಮತ್ತು ನಿಮ್ಮದೇ ಜಾತಕ ಪರಿಶೀಲನೆ ಇದ್ದರೆ ಕೆಳಗಡೆ ನನ್ನ ದೂರವಾಣಿ ಸಂಖ್ಯೆ ಇದೆ, ಸಂಪರ್ಕ ಮಾಡಿ ಮತ್ತು ನಿಮ್ಮ ಭವಿಷ್ಯವನ್ನು ಉಜ್ವಲ ಮಾಡಿಕೊಳ್ಳಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಲೋಕಾಹ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.